ನಾನು ಮಾಜಿ ಅಕ್ಕೂರು ಪಂಚಾಯತಿ ಮೆಂಬರ್ ಒಂಬಳಮ್ಮ. ಇಲ್ಲಿ ಮೋಟ್ರ್ ಸುಟ್ಟೋಗಿ ದನ ಕರಿಗೆ ಜನಕ್ಕೆ ನೀರಿಲ್ಲ ಅಂತ ಪಂಚಾಯತಿಗೆ ಹೇಳಿ ಟ್ಯಾಂಕರಲ್ಲಿ ನೀರು ಹೊಡಿಸಿ ಜನಕ್ಕೆ ಸವಲತ್ತು ಮಾಡ್ತಾ ಇದ್ದೀನಿ. 10 ಬಿಂದಿಗೆ ನಾಳೆ ಮೋಟ್ರ್ ರೆಡಿ ಆಯ್ತದೆ ಅಂತ 10 ಬಿಂದಿಗೆ ನೀರು ಕೊಡ್ತಾ ಇದ್ದೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಾನು ಕನ್ನಡ ಲಾಗ್ಸ್. ಇವತ್ತು ನಮ್ಮೂರಲ್ಲಿ ನೀರಿಲ್ಲ, ಸೊ ಟ್ರ್ಯಾಕ್ಟ್ರಲ್ಲಿ ಮನೆಗೆ ತಗೊಬಂದು ನೀರು ಬಿಡ್ತಿದ್ದಾರೆ. ತೋರಿಸ್ತೀನಿ ನೋಡಿ. ಒಂದು ಮನೆಗೆ 10 ಬಿಂದಿಗೆ ಅಂತೆ. 2, 4, 6, 8, 12 ಇಟ್ಕೊಂಡಿದ್ದಿ ನಿಮ್ಮ ಅಜ್ಜಿನ ಗಾಯ್ಸ್ ಎಲ್ಲ ಕುಡೀಲಿ ನೋಡಿ. ಬರ್ತೈತೆ ಟ್ರ್ಯಾಕ್ಟ್ರು, ಅಲ್ಲೆಲ್ಲ ಕೂಡ ಇಟ್ಕೊತಿದ್ದಾರೆ. 2 ದಿನದಿಂದ ಹಬ್ಬಕ್ಕೆಲ್ಲ ಖರ್ಚು ಮಾಡಿಬಿಟ್ಟವ್ರೆ ನೀರನ್ನ. ಮನೆಗೆ 10 ಬಿಂದಿಗೆ ಅಂದರೆ ಏನಕ್ಕೆ ಸಾಕಾಗುತ್ತೆ ಹೇಳಿ. ಮೋಟ್ರ್ ಕೆಟ್ಟೋಗ್ಬಿಟ್ಟೈತಂತೆ. ಮನೆ ಹತ್ರ ಈ ಥರ ಟ್ಯಾಕ್ಟ್ರನ್ನ ಕರ್ಕೊಂಡೋಗಿ ನೀರು ಬಿಡಿಸ್ತಿದ್ದಾರೆ. ಈಗ ಒಂದು ಟ್ಯಾಕ್ಟ್ರು ನಮ್ಮೂರಿಗೆ ಸಾಕಾಗುತ್ತಾ? ನೀರಿಗೆ ಬರಗಾಲ, ಅದರಲ್ಲೂ ಬೇಸಿಗೆಗಾಲದಲ್ಲಿ ಬರ ಬಂದ್ಬಿಟ್ಟೈತೆ. ಬನ್ನಿ ಅಲ್ಲಿರೋರ ಅಭಿಪ್ರಾಯ ಕೇಳೋಣ. ಹಿಡ್ಕೊಬಿಟ್ರಾ? ಹಿಡ್ಕೊಳ್ಳಿಲ್ವ ಇನ್ನ? ಏನು ಎಕ್ಸ್ಪ್ಲೈನ್ ಮಾಡು. ಏನಕ್ಕೆ ಹಿಡ್ಕೊತಾ ಇದೀಯ ಅಂತ? ಮೋಟ್ರ್ ಕೆಟ್ಟೋಗಿ 2-3 ದಿನ ಆಯ್ತು, ರೆಡಿ ಆಗಿಲ್ಲ. ಆಯ್ತದೆ ನಿಧಾನಕ್ಕೆ ಅಡಿಗೆ ಇವರೇ ಈ ವಾಟರ್ ಮ್ಯಾನ್ ಇವರು. ಮೋಟ್ರ್ ಕೆಟ್ಟೋಗೈತೆ. ಹಾಂ ಹೇಳು ಮಮ್ಮಿ ನೀನು. ಇದರಲ್ಲಿ ಅಡಿಗೆ ಮಾಡ್ಕೊಳ್ಳೋದ ಪರಿಸ್ಥಿತಿ ಆಗೈತೆ ಗೈಸ್. ಇವರೇ ಒಂಬಳಮ್ಮರು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ನೋಡಿ ಕರ್ಕೊಬಂದು ನೀರು ಬಿಡಿಸ್ತಿದ್ದಾರೆ. ಬೇಗ ಅಜ್ಜಿ ಪರಿಸ್ಥಿತಿ ಇದೇನಪ್ಪ, ಇದನ್ನು ಸರಿ ಮಾಡಬೇಕು ನೋಡಿ. ನಮ್ಮ ಅಜ್ಜಿಯವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನೋಡಿ. ಎಷ್ಟು ಬಿಂದಿಗೆ ಹಿಡ್ಕೊಂಡೆ? 5. ನೀರು ಆಲ್ರೆಡಿ ಖಾಲಿ ಆಗಿಬಿಡೈತೆ. ಲಾಸ್ಟ್ ಸ್ಟೇಜಿಗೆ ಬಂದ್ಬಿಡೈತೆ. ಇನ್ನೂ 4-5 ಮನೆಗಳಿದ್ದಾವೆ ಆ ಕಡೆ. ನೋಡಬೇಕು ಅವರಿಗೆಲ್ಲ ಸಿಗ್ತಾವ ಸಿಗಲ್ವಾ ಅಂತ. ಸಿಗಲಿಲ್ಲ ಅಂದರೆ ಬೇರೆ ಏನು ವ್ಯವಸ್ಥೆ ಮಾಡ್ತಾರೆ ನೋಡಬೇಕು ಗೈಸ್. ನೋಡಿ ಇಲ್ಲಿ ತುಂಬಿಲ್ಲ. ಇಲ್ಲಿ ಟ್ಯಾಕ್ಟ್ರು ಡೌನ್ಗೆ ಬರದೇ ಇರೋ ಕಾರಣ ನೀರು ಬಂದಿಲ್ಲ ಸರಿಯಾಗಿ. ಹಾಂ ಮಾಡ್ತಾಯಿದ್ದೀನಿ ನೋಡಿ. ನೋಡಿ 10 ಬಿಂದಿಗೆ ಹಿಡ್ಕೊ ಹೋಗು ಅಂದರೆ 20 ಬಿಂದಿಗೆ ಹಿಡ್ಕೊಯ್ತಾವಳು ಇವಳು. ಗೈಸ್ ನೀರು ಖಾಲಿ ಆಗೋದು. ಇನ್ನೊಂದು ಟ್ಯಾಂಕರ್ ತತ್ತೀನಿ ಅಂತ ಹೇಳೋರೆ. ನೋಡೋಣ. ಇನ್ನೊಂದು ಟ್ಯಾಂಕರ್ ನೀರ ಲೇಟ್ ಆಯ್ತದ? ಹಾಂ ಓಕೆ. ನಮ್ಮನೆ ಮುಂದೆನೂ ಬಿಂದಿಗೆಗಳು ಅಂಡೆಗಳನ್ನೆಲ್ಲ ಮಡಿಕೊಂಡಿದ್ದೀವಿ. ಇಲ್ಲಿ ಬಕೆಟ್ಗಳನ್ನ ತಗೊಂಬಂದು ರೋಡಲ್ಲಿ ಇಟ್ಟಿದ್ದೀನಿ. ಕೊನೆಗೂ ಬಂತು. ಹಸಿ ಹಿಡ್ಕೊಸ್ತಿ. ಈಗ ನೀವು ಬೇಕಾದ್ರೆ ಬಿಂದಿಗೆಗಳ ಖಾಲಿ ಮಾಡಿ ಇವ್ರು ಕೊಡಿ ಮಗ. ಇವ್ರು ಆಗೋಗವೆ ಇಲ್ಲಿ ಖಾಲಿ ಇರೋವೆಲ್ಲ ನೀನು ಅಕ್ಕಿ ಹಿಡ್ಕೊಬೋದು. ಆಮೇಲೆ ಅವ್ರು ಕೊಡ್ಬೇಕಾರೆ ಕೊಡ್ರಿ ಮಗ ತಾಯಿ. ಅವ್ರಿಗೆ ಕೊಡ್ರವ ನೀರು ಹಿಡ್ಕೊಂಡು ಕೊಡ್ತಾರೆ. ಕೊಡ್ರಿ ಚಿಕ್ಕಾಯಿ ಕೊಡು ಮಮ್ಮಿ. ನಾವು ಹೊಂಟೈತೀವಿ. ಇನ್ನೇನು ನೀರು ಕೊಡಲ್ವ ಅಂತಲ್ಲ. ನೀರು ಅಷ್ಟ ಕಣ. ನೀನು ಅಕ್ಕಿ ಇಟ್ಕೊಂಡು ಹೋಗ್ತಾ ಇರ್ಬೇಕು ಮೊಮ್ಮಗಳು. ನಮ್ಮ ಮನೇಲಿ ಬಂದು ನಿಲ್ಲಿದ್ದು ನಾನು ಕರ್ಕೋಗಿ ನಾಶ ಮಾಡ್ಕೋ. ಸುಮ್ಮೀರು ಇಲ್ಲಿ ಸುಮ್ಮೀರು. ಅತ್ತೆ ಗಂಗಾಪುರ ಈಸ್ಕೊಂಡಿರೋದು ಇನ್ನೇ ಹಾಕ್ತೀವಿ. ನೀನು ಒಂದ್ ಕಡೆ ಪಕ್ಕಕ್ಕೆ ಮುಡಿಕೊ. ಆಮೇಲೆ ಹೆಂಗಾರ ಮಾಡ್ತೀನಿ. ಮಾತಾಡ್ದೆ ನನ್ನ ಮಗ ನನ್ನ ಕಣಜಿ. ನಮ್ಮ ಸಾನಿನ ವಿಡಿಯೋ ಮಾಡ್ತಾಳ. ಮಾಡ್ತೀವಿ ಬಿಡು, ಮಾಡವ ಮಾಡಿ. ನೀನು ಹೇಳು ನೀರು ಬಿಡಲ್ಲ ಅಂತ. ಹಿಂಗೆ ನೀರು ಎಲ್ಲಾರ್ಗೂ ನಾನು ಎಲ್ಲಾರ್ಗೂ ಬರಗಾಲ ದನ ಕರಿಗೆ ನೀರಿಲ್ಲ ಅಂತ ನನ್ಗೆ ಎಲ್ಲರೂ ಪಂಚಾಯತಿಗೆ ಹೇಳಿ ಸಹಾಯ ಮಾಡಿ ನೀರು ಬಿಡಿಸ್ತಾ ಇದ್ದೀನಿ ಸಾ. ಇಲ್ಲ 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 ನೀರು ಹೋಯ್ತಾ ಇಲ್ಲ
ಹೇಳಜ್ಜಿ ಹೇಳು. ಇನ್ನೇನು ಹೇಳೋಣ ನಾನು ಮಾಜಿ ಅಕ್ಕೂರು ಪಂಚಾಯತಿ ಮೆಂಬರ್ ಒಂಬಳಮ್ಮ. ಇಲ್ಲಿ ಮೋಟ್ರ್ ಸುಟ್ಟೋಗಿ ದನ ಕರಿಗೆ ಜನಕ್ಕೆ ನೀರಿಲ್ಲ ಅಂತ ಪಂಚಾಯತಿಗೆ ಹೇಳಿ ಟ್ಯಾಂಕರಲ್ಲಿ ನೀರು ಹೊಡಿಸಿ ಜನಕ್ಕೆ ಸವಲತ್ತು ಮಾಡ್ತಾ ಇದ್ದೀನಿ ಸರ್. ಎಷ್ಟೆಷ್ಟು ಬಿನ್ಗೆ ಹೇಳ್ಬಿಡಜ್ಜಿ. ಸರ್ 10 ಬಿಂದಿಗೆ ನಾಳೆ ಮೋಟ್ರ್ ರೆಡಿ ಆಯ್ತದೆ ಅಂತ 10 ಬಿಂದಿಗೆ ನೀರು ಕೊಡ್ತಾ ಇದ್ದೀವಿ ಸರ್. ಸರಿ ಗೈಸ್, ಇದಿಷ್ಟು ಇವತ್ತಿನ ನಮ್ಮೂರಿನ ಪರಿಸ್ಥಿತಿ. ನೀರಿಗಾಗಿ ಹಾಹಾಕಾರ. ಇವತ್ತೊಂದಿನ ಈ ಥರ ಪರಿಸ್ಥಿತಿ ಇದೆ. ನೆಕ್ಸ್ಟ್ ಡೇ ಇದೆ ಮುಂದುವರಿದ್ರೆ. ಹಳ್ಳಿಗಳ ಸೈಡು ಜಾಸ್ತಿ ದನ, ಹಸು ಕರುಗಳು, ಮೇಕೆಗಳನ್ನೆಲ್ಲ ಸಾಕ್ತಿರ್ತಾರೆ. ಅಂಥವ್ರಿಗೆಲ್ಲ ನೀರಿಗೆ ತುಂಬಾ ಕಷ್ಟ ಆಗುತ್ತೆ. ಬೇಗ ಮೋಟ್ರ್ ರೆಡಿಯಾಗಿ ನೀರು ಎಲ್ಲರ ಮನೆಗೂ ದಿನನಿತ್ಯ ಹೇಗೆ ಸಿಗ್ತಿತ್ತೋ ಅದೇ ರೀತಿ ಸಿಗಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಗೈಸ್.